ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಸುದ್ದಿಗಳನ್ನು ಮತ್ತು ಉದ್ರೇಕವಾದಂಥ ವಿಷಯಗಳನ್ನು ದುರುದ್ದೇಶದಿಂದ ಹಾಕ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ಬೇಕು ಅಂತ ಅವರು ಸಾಕಷ್ಟು ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಮಾಡಿದ್ದಾರೆ. ಮತ್ತು ಅನೇಕ ಜನರ ಮೇಲೆ ಕ್ರಮ ಕೂಡ ತಗೊಂಡಿದ್ದಾರೆ. ಕೆಲವರದೆಲ್ಲ ಏನಂದರೆ ಈ ಫೇಕ್ ಅಕೌಂಟ್ಗಳಿರ್ತದೆ, ಅದು ಯಾರ್ದು ಅಂತ ಗೊತ್ತಾಗೋದಿಲ್ಲ. ನಾವು ಅವರಿಗೆ ಬರೆದು ಈಗ ಫೇಸ್ಬುಕ್ಕಿಗೆ ಬರೆದು ತಿಳ್ಕೊಳ್ಳೋದು ಸುಮಾರು ಸಮಯ ಆಗೋಗ್ತದೆ. ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇಂಥದಕ್ಕೆಲ್ಲ. ಸೊ ಅದು ಅಷ್ಟು ಸುಲಭವಾಗಿ ನಮಗೆ ಯಾರು ಅಂತ ಗೊತ್ತಾಗೋದಿಲ್ಲ, ಕೆಲವು ಫೇಕ್ ಅಕೌಂಟ್ಸ್. ಆದರೆ ಮಿಕ್ಕಿದ್ದು ಗೊತ್ತಾಗುವಂಥದ್ದು ಏನಿದೆ ಅದ್ರ ಮೇಲೆ ಅವ್ರ ಮೇಲೆಲ್ಲ ಕ್ರಮ ತೊಗೊಂಡಿದ್ದಾರೆ ಈಗ. ಯಾಕಂದರೆ ಒಂದು ಆಲ್ರೆಡಿ ಗೌರ್ಮೆಂಟ್ ಸೈಬರ್ ಸೆಂಟರ್ ಅಂತ ಬ್ಯಾಂಗ್ಳೂರಲ್ಲಿ ಮಾಡಿದ್ದಾರೆ, ಅದು ಕೂಡ ಈ ಥರದ ಆ್ಯಕ್ಟಿವಿಟೀಸ್ಗಳನ್ನು ಗಣೆ ಹಾಕೋಕ್ಕೆ ಯಾಕೆ ಇಲ್ಲ ಮಾಡ್ತಾ ಇದ್ದಾರೆ, ಸೈಬರ್ ಸೆಂಟ್ರು ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಇನ್ನೂ ಅದನ್ನು ಸ್ಟ್ರೆಂಥನ್ ಮಾಡೋದಕ್ಕೂ ಕೂಡ ಕ್ರಮ ತಗೊಳ್ಬೇಕು ಅಂತ ನಿನ್ನೆ ನಮ್ಮ ಗೃಹ ಸಚಿವರು ಕೂಡ ಹೇಳ್ತಾಯಿದ್ರು. ಅದಕ್ಕೆ ಇನ್ನೂ ಏನೇನು ಅದಕ್ಕೆ ಅವಶ್ಯಕತೆ ಇದೆ ಅದನ್ನು ಆಧುನೀಕರಣಕ್ಕೆ ಮತ್ತು ಅದಕ್ಕೆ ಅಗತ್ಯ ಇನ್ನೂ ಹೆಚ್ಚು ಸಿಬ್ಬಂದಿ ಅದೇನಿದೆ ಅದನ್ನು ಕೂಡ ತಗೊಳ್ಳೋದಕ್ಕೆ ನಿನ್ನೆ ಗೃಹ ಸಚಿವರು ಕೂಡ ಹೇಳ್ತಾಯಿದ್ರು. ಈಗ ಶೆಟ್ಟಿ ನೋಡಿ, ಈಗ ಅನೇಕ ಮರ್ಡರ್ಗಳಾಗ್ತದೆ. ಎಲ್ಲ ಮರ್ಡರು ಹತ್ಯೆಗಳು ಯಾವ ಕಾರಣಕ್ಕಾಗಿದೆ ಅದು ತಿಳ್ಕೊಂಡು ಅದರ ಅನುಸಾರ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಣೆ ಮಾಡ್ತದೆ. ಇದು ಅದಕ್ಕೋಸ್ಕರ ನಮ್ಮ ಉದ್ದೇಶ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಹಿಡಿದಾಕಬೇಕು, ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆ ಥರ ಹಲವಾರು ಹತ್ಯೆಗಳು ಆಗ್ತಾ ಇರ್ತದೆ. ಪ್ರತಿಯೊಂದು ಹತ್ಯೆ ಆಗಿರ್ತಕ್ಕಂಥವರ ಮನೆಗೆ ಸರ್ಕಾರದಿಂದ ಹೋಗಬೇಕು ಅಂತ ಆ ಥರದ್ದೇನಿಲ್ಲ, ಪ್ರತಿನಿಧಿಯಲ್ಲಿ ಹೋಗಬೇಕು ಅಂತ ಏನಿಲ್ಲ. ಕ್ರಮ ಅದು ಅವರು ಹರೀಶ್ ಪೂಂಜಾ ಅವರ ಹೇಳಿಕೆ ಅದಕ್ಕೆ ಈಗ FIR ಬುಕ್ ಆಗಿದೆ. ಅವರು ನ್ಯಾಯಾಲಯಕ್ಕೆ ಹೋದರು, ಅವ್ರಿಗೇನು ಅದರ ಸ್ಟೇ ಸಿಕ್ಕಲಿಲ್ಲ. ಮುಂದಿನ ಕಾನೂನು ಕ್ರಮ ಏನಾಗಬೇಕು ಅದು ಆಗಬೇಕಾಗ್ತದೆ. ಆದರೆ ಯಾವ ಭಾಷೆಯ ಪದವನ್ನು ಅವರು ಉಪಯೋಗಿಸಿದ್ರು ಖಂಡಿತವಾಗಿಯೂ ಯಾವುದೇ ಒಬ್ಬ ಸಂಸ್ಕೃತಿ ಇರುವಂಥ ವ್ಯಕ್ತಿ ಅದನ್ನು ಉಪಯೋಗಿಸ್ತಾ ಇರಲಿಲ್ಲ. ಮತ್ತು ವೈಯಕ್ತಿಕ ಟೀಕೆಗಳು ಕೂಡ ಮಾಡಿದ್ದಾರೆ. ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಹೋಗಲ್ಲ, ಯಾಕೆಂದರೆ ಆ ಒಂದು ಕೆಳಮಟ್ಟದ ಮತ್ತು ಒಂದು ಅವರ ಕೀಳು ಅಭಿರುಚಿ ಮತ್ತು ಅವರ ಮನಸ್ಥಿತಿ, ಅದಕ್ಕೆ ನಾವು ಪ್ರತ್ಯುತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರ ನಡವಳಿಕೆ, ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ಕೈಗನ್ನಡಿ, ಆಯಿತಾ? ಅದನ್ನು ಅವರೇ ಅರ್ಥ ಮಾಡಿಕೊಂಡು ಅವರು ಭಾಳ ಧರ್ಮದ ಬಗ್ಗೆ ಮಾತಾಡ್ತಾರೆ. ನಾಗರಿಕತೆ ಇಲ್ಲದೆ ಹೋದರೆ ನಾವೇನು ಮಾಡಿದ್ವಿ? ಅವರ ಮನೆಗೆ ಅವ್ರು ಕೊಟ್ಟಿದ್ದಾರೆ, ಅದು ಸರ್ಕಾರ ತೀರ್ಮಾನ ಮಾಡ್ತದೆ. ಅವರು ಎಲ್ಲ ನಾನು ಗೃಹ ಇಲಾಖೆಯ ವಿಷಯಗಳ ಬಗ್ಗೆ ನಾನು ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಸುಹಾಸ್ ಶೆಟ್ಟಿಯ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವರೆಲ್ಲರನ್ನೂ ಹಿಡಿದಾಕುವಂಥ ಕೆಲಸ ನಮ್ಮ ಪೊಲೀಸವರು ಯಶಸ್ವಿಯಾಗಿ ಮಾಡಿದ್ದಾರೆ, ಆಯಿತಾ? ಸೊ ಎಲ್ಲ ಕೆಲಸ ಜವಾಬ್ದಾರಿತವಾಗಿ ನಮ್ಮ ಪೊಲೀಸವ್ರು ಮಾಡಿರೋದ್ರಿಂದ ಇದು NIAಗೆ ಕೊಡಬೇಕು ಬೇಡವೋ ಅಂತ ನಾವೇ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲೋ ಬೇರೆ ಬೇರೆ ಕಡೆ ಇದ್ದಾರೆ, ಸಿಗ್ತಾ ಇಲ್ಲ ಅವರು ಅಂತ ಆ ಥರದ ಅದು ಗೊತ್ತಿಲ್ಲ ಏನಾಯಿತು ಅಂಥ ಒಂದು ಸಂದರ್ಭ ಬಂದಾಗ ನಾವು ಯೋಚನೆ ಮಾಡ್ಬೋದಾಗಿತ್ತು. ಆದರೆ ನಮ್ಮ ಪೊಲೀಸು ಅತ್ಯಂತ ಯಶಸ್ವಿಯ ಒಂದು ಕಾರ್ಯಾಚರಣೆ ಮಾಡಿ ಒಂದೇ ದಿವಸದಲ್ಲಿ ಅನೇಕ ಜನರನ್ನು ಹಿಡಿದಾಕಿ ಮತ್ತು ಅದರ ಒಂದು ಮೂಲ ಏನು ಅಂತ ಕೂಡ ತಿಳ್ಕೊಳ್ಳೋದಕ್ಕೆ ಅವರು ಯಶಸ್ಸು ಕಂಡಿದ್ದಾರೆ. ನನ್ನ ಅಭಿನಂದನೆ ಪೊಲೀಸವರಿಗಿದೆ. ಈಗ ಹಿಂದೆ ನಾವು ಅನೇಕ ಪ್ರಕರಣಗಳಲ್ಲಿ CBI ಕೊಟ್ಟಿದ್ದೀವಿ ಕೇಸ್ಗಳನ್ನ, ಅನೇಕ ಪ್ರಕರಣಗಳಲ್ಲಿ CBI ಏನೂ ಮಾಡೋಕ್ಕಾಗಿಲ್ಲ. ಅದರಿಂದ ಅವರು ಕೊಟ್ಟಿದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತ ಏನಲ್ಲ. ನಮ್ಮ ಉದ್ದೇಶ ಸರಿಯಾಗಿದ್ದರೆ ಯಾವುದೂ ಸಮಸ್ಯೆ ಆಗಲ್ಲ. ಸರ್ಕಾರ ಸ್ಪಂದಿಸ್ತದೆ, ಸರ್ಕಾರ ನಿಷ್ಪಕ್ಷಪಾತವಾಗಿದೆ, ಸರ್ಕಾರ ಯಾರಿಗೂ ಕೂಡ ರಕ್ಷಣೆ ಕೊಡೋ ಪ್ರಶ್ನೆ ಬರೋದಿಲ್ಲ. ಆದ್ದರಿಂದ ಎಲ್ಲ ಆ್ಯಂಗಲಲ್ಲೂ ಕೂಡ ಪೊಲೀಸವರು ಇವತ್ತು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಬೇರೆ ಏನೇನಾದರೂ ಆ್ಯಂಗಲ್ ಇದೆಯಾ ಇದಕ್ಕೆ, ಬೇರೆ ಏನಾದರೂ ಸಂಘಟನೆಗಳು ಇದಾರ ಇದಕ್ಕೆ, ಅದನ್ನು ಕೂಡ ನೋಡ್ತಾ ಇದ್ದಾರೆ. ನೋಡಿ, ಅವರ ಊಹಾಪೋಹಾಗಿ ನಾವು ಉತ್ತರ ಕೊಡೋಕ್ಕಾಗಲ್ಲ, ಆಯಿತಾ? ಇವತ್ತು ದಿಟ್ಟ ಕ್ರಮ ತೆಗೆದುಕೊಂಡು ನಾವು ಯಾರು ಮಾಡಿದ್ದಾರೆ ಅವ್ರನ್ನ ಹಿಡಿದಿದ್ದೀವಿ.
ಇದಕ್ಕೆ ಪರ್ಯಾಯವಾಗಿ ಇನ್ನೂ ಏನೇನೋ ಇದೆ ಅಂತ ಕಪೋಕಲ್ಪಿತ ವಿಚಾರಕ್ಕೆ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾವ ಒಂದು ಏನು ಎವಿಡೆನ್ಸ್ ಮೇಲೆ ನಾವು ಮಾತಾಡಬೇಕಾಗ್ತದೆ. ಇನ್ನೇನಾದರೂ ಅಂಶಗಳು ಅವರು ಸ್ಪಷ್ಟ ಮಾಹಿತಿ ಇದ್ದರೆ ಅವ್ರು ಕೊಡ್ಬೇಕು ನಮಗೆ. ಈ ಥರ ನಮ್ಮ ಹತ್ರ ಸ್ಪಷ್ಟ ಮಾಹಿತಿ ಇದೆ, ಇಂಥವ್ರು ಇದರ ಇನ್ವಾಲ್ವ್ ಆಗಿದ್ದಾರೆ, ಇವರ ಒಂದು ಕೈವಾಡ ಇದೆ ಅಂತ ಸ್ಪಷ್ಟ ಮಾಹಿತಿ ಕೊಟ್ಟರೆ ನಾವು ಅದನ್ನು ಕ್ರಮ ತಗೊಂಡು, ನಾನು ಹೇಳಿದೆ ಇವತ್ತು ಕೂಡ ಇನ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಅಂತಲೂ ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಅದನ್ನು ಬಿಟ್ಟಿಲ್ಲ. ಇಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಅದರದ್ದು ಕೂಡ 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರ್ತಕ್ಕಂಥದ್ದು, ಅದನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಯವರು ಅಲ್ಲಿಗೆ ಮೊದಲು ಬಂದು ಆ ಕ್ರೀಡಾಂಗಣ ಉದ್ಘಾಟನೆ ಮಾಡಿ DC ಕಚೇರಿಗೆ ಬರ್ತಾರೆ. DC ಕಚೇರಿ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ಬಹಳ ವರ್ಷಗಳಿಂದ ಅನೇಕ ಜನರಿಗೆ RTCಗಳಾಗ್ದೇ ಅವರ ಒಂದು ಭೂಮಿ ಮೇಲೆ ಅವರಿಗೆ ಹಕ್ಕು ಸ್ಥಾಪನೆ ಆಗಿರಲಿಲ್ಲ. ಈಗ ಏನು ಈ ಪೋಡಿ ಮುಕ್ತ ಅಭಿಯಾನದ ಅಡಿಯಲ್ಲಿ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಬಂದ ಮೇಲೆ ತೆಗೆದುಕೊಂಡು ನಾವು ಅವತ್ತು ಸುಮಾರು 7,000 ಜನರಿಗೆ ಅವತ್ತು ಅವರಿಗೆ RTCಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನು ಅವರಿಗೆ ಅವತ್ತು ನಾವು ನೀಡಲಿದ್ದೇವೆ. ನಮ್ಮ ಉದ್ದೇಶ 10,000 ಜನರಿಗೆ ಕೊಡಿಸ್ಬೇಕು ಅಂತ ಇತ್ತು, ಆದರೆ ಸ್ವಲ್ಪ ಇನ್ನೂ ಆ ಟಾರ್ಗೆಟನ್ನು ಮುಟ್ಟಿದ್ರೆ ಸ್ವಲ್ಪ ಹಿಂದೆ ಸ್ವಲ್ಪ ಕಮ್ಮಿ ಆಗಿದೆ. ಆದರೂ ಕೂಡ 7,000 ಇಸ್ ಗುಡ್ ಟಾರ್ಗೆಟ್, ಅದನ್ನು ಅವರು ಅಚೀವ್ ಮಾಡಿದ್ದಾರೆ. ಸೊ 7,000 ಜನ ಅವತ್ತು ಈ ಅವರ ಕಂದಾಯ ದಾಖಲೆಗಳನ್ನು ಪಡ್ಕೊಳ್ತಕ್ಕಂಥ ಒಂದು ಅತ್ಯಂತ ಜನಪರ ಜನಸ್ನೇಹಿ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅವರನ್ನು ಆಹ್ವಾನವನ್ನು ನೀಡಿ ಅವರು ಒಂದೇ ದಿವಸದಲ್ಲಿ ಈ ಎಲ್ಲ ದಾಖಲೆಗಳನ್ನು ಅವ್ರಿಗೇನೋ ಕೊಡಿಸ್ತಾ ಇದ್ದೀವಿ. ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ 16ನೇ ತಾರೀಕು ಏನು ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ, ಅದರ ಪೂರ್ವಭಾವಿ ಸಿದ್ಧತೆಯ ಕಾರ್ಯಕ್ರಮಗಳನ್ನು ನಾವು ಚರ್ಚೆ ಮಾಡೋದು, ಯಾವ ರೀತಿಯಾಗಿ ಕಾರ್ಯಕ್ರಮ ರೂಪಿಸ್ಕೊಳ್ಬೇಕು ಮತ್ತು ಅದಕ್ಕೆ ಏನೇನು ಸಿದ್ಧತೆಗಳು ಮಾಡಿಕೊಳ್ಬೇಕು ಅಂತ. ಬೆಳಗ್ಗೆ ಸ್ಪೀಕರ್ ಅವರು ಮತ್ತು ನಾನು ಜಿಲ್ಲಾ ಕಚೇರಿ ಕೂಡ ಭೇಟಿ ಕೊಟ್ಟು ನೂತನ ಹೊಸ ಕಟ್ಟಡ ಅಲ್ಲಿ ವ್ಯವಸ್ಥೆಗಳೆಲ್ಲ ನೋಡಿಕೊಂಡು ಬಂದಿದ್ದೇನೆ. ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಒಂದು ಸುಂದರವಾದಂಥ ಸುಸಜ್ಜಿತವಾದಂಥ ಒಂದು ಜಿಲ್ಲಾ ಕಚೇರಿ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಈ ಒಂದು ಜಿಲ್ಲಾ ಕಚೇರಿ ಆಗಬೇಕಾಗಿರ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಿಂದಿನ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಶಂಕುಸ್ಥಾಪನೆ ಹಾಕಿ ಕಾಮಗಾರಿಯನ್ನು ಚಾಲನೆ ಮಾಡಿದರು. ಬಹುಶಃ ಇಷ್ಟಕ್ಕೆ ಈ ಕೆಲಸ ಎಲ್ಲ ಮುಕ್ತಾಯ ಆಗಬೇಕಾಗಿತ್ತು, ಆದರೂ ಸ್ವಲ್ಪ ತಡ ಆಗಿ ಅದು ಕಟ್ಟಡದ ಕಾಮಗಾರಿಗಳು ಮುಕ್ತಾಯ ಹಂತಕ್ಕೆ ತೊಗೊಂಬರೋಕ್ಕೆ ಸಾಧ್ಯ ಆಗಿರಲಿಲ್ಲ. ಮಧ್ಯದಲ್ಲಿ ನಮ್ಮ ಸರ್ಕಾರ ಮತ್ತೊಮ್ಮೆ ಬಂದ ನಂತರ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಮತ್ತೊಮ್ಮೆ ಆ ಕಟ್ಟಡದ ಒಂದು ಕಾಮಗಾರಿಗಳನ್ನು ಪೂರ್ತಿಗೊಳಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ನೋಡಿ ಕ್ರಮ ತಗೊಂಡು ಈಗ ಹಿಂದೆ ಅದಕ್ಕೆ ಮೊದಲು 55 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದು, ಉಳಿದಿರ್ತಕ್ಕಂಥ ಒಂದು 20 ಕೋಟಿ ರೂಪಾಯಿ ಏನು ಅಗತ್ಯ ಇತ್ತು ಅದು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇರುವಂಥ ಹಣವನ್ನು ನಾವು ಜಿಲ್ಲಾ ಕಚೇರಿಗೆ ಉಪಯೋಗಿಸ್ಕೊಂಡು ಸುಮಾರು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಟ್ಟಡವನ್ನು ಈಗ ಸಂಪೂರ್ಣಗೊಳಿಸಿದ್ದೇವೆ. ಮತ್ತು 16ನೇ ತಾರೀಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇಲ್ಲಿ ಆಗಮಿಸ್ತಾ ಇದ್ದಾರೆ, ಲೋಕಾರ್ಪಣೆ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಕಚೇರಿಯಲ್ಲಿ ಜಿಲ್ಲಾ ಆಡಳಿತ ವ್ಯವಸ್ಥೆಗಳು ಅದು ಸ್ಥಳಾಂತರ ಆಗ್ತದೆ. ಇರುವಂಥ ಜಿಲ್ಲಾ DC ಆಫೀಸ್ ಏನಿದೆ ಅಲ್ಲಿಂದ ಈ ಒಂದು ನೂತನ ಕಚೇರಿಗೆ ಸ್ಥಳಾಂತರ ಆಗ್ತದೆ. ಒಟ್ಟಾರೆ ಈಗಾಗಲೇ 23 ಇಲಾಖೆಗಳು ಅಲ್ಲಿಗೆ ಸ್ಥಳಾಂತರ ಆಗ್ತಕ್ಕಂಥದ್ದಕ್ಕೆ ತೀರ್ಮಾನ ಆಗಿ ಅವರು ಅದರಲ್ಲಿ ಎಲ್ಲ ಶಿಫ್ಟ್ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ.